ಇನ್ನು ನಾನು ಬೇಕಾದಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ರಿಡಕ್ಷನ್ ಪೆನಾಲ್ಟಿನ, ಒನ್ ಟೈಮ್ ಸೆಟ್ಲ್ಮೆಂಟು, ಬರೀ ₹100 ಪೆನಾಲ್ಟಿ, ಬರೀ 5 ವರ್ಷದ ಲಿಮಿಟೇಷನು, ಹಿಂಗೆಲ್ಲ ಇಟ್ಟು ಕೊನೆಗೆ ಏನೋ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದಕ್ಕೆ ₹1277 ಕೋಟಿ ಎಕ್ಸ್ಟ್ರಾ ಕೂಡ ಬಂದಿದೆ. ಸೊ ಈ ಟ್ರಾಫಿಕ್ ಕಂಜೆಕ್ಷನ್ ಪ್ರಾಬ್ಲಮ್ಗೆ ಏನೆಲ್ಲ ಸಹಾಯ ಮಾಡ್ಬೋದು, ಟ್ರಾಫಿಕ್ನ ಕಡಿಮೆ ಮಾಡಲಿಕ್ಕೆ. ಯಾಕೆಂದ್ರೆ ನಮ್ಮ ಬೆಂಗಳೂರು ಫುಲ್ ನ್ಯೂಸ್ ಯಾವಾಗ್ಲೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಬೆಂಗಳೂರು, ಬಾಂಬೆದು ಬರೋದಿಲ್ಲ, ಡೆಲ್ಲಿದು ಬರೋದಿಲ್ಲ, ಹೈದರಾಬಾದ್ ಬರೋದಿಲ್ಲ, ಎಲ್ಲ ಕಡೆ ನಮ್ಕಿನ್ನ ವರ್ಷಿದೆ ಟ್ರಾಫಿಕ್. ಬಟ್ ಇಟ್ಸ್ ನಾಟ್ ಮೇಕಿಂಗ್ ಎ ನಾಯ್ಸ್, ಬಟ್ ಬ್ಯಾಂಗ್ಳೂರ್ ಮೇಕ್ಸ್ ಎ ನಾಯ್ಸ್. ಯಾಕೆ? ಈಗ ಮೊನ್ನೆ ಮೋದಿ ಸಾಹೇಬರು ಬಂದಿದ್ರು ಬೆಂಗಳೂರಿಗೆ. ಮೋದಿ ಸಾಹೇಬರು ನಮ್ಮ ಅಶೋಕ್ ಹೇಳ್ತಿದ್ರು, ಇಲ್ಲ ಈಗ ಮೋದಿ ಸಾಹೇಬ್ರು ಏನು ಹೇಳಿದ್ರು, ವೈ ಮೋದಿ ಕಾಲ್ಡ್ ದಿಸ್ ಎ ಗ್ಲೋಬಲ್ ಸಿಟಿ. ಬೇರೆ ಏನೋ ಹೇಳ್ಬೋದಾಯ್ತಲ್ಲ ಬೆಂಗಳೂರು ನಗರಕ್ಕೆ ಬಂದು. ಇವರು ಸ್ಟೇಜ್ ಬಂದಿದ್ರಲ್ಲ ಅವತ್ತು. ಭವಿಷ್ಯದ ಎಲ್ಲ ಸವಾಲುಗಳನ್ನು ಬೆಂಗಳೂರಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಪ್ರಧಾನಿ ಮೋದಿ ಅವರು ಸಲಹೆ. ಸೊ ಹಂಗೆ ಭಾರತದ ಚಿಹ್ನೆ ಬೆಂಗಳೂರು, ಮೋದಿ ಬಣ್ಣನೆ, ಇಟ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಮೋದಿ ಸಾಹೇಬರು ಹೇಳಿದ್ರು. ಬಹಳ ಸಂತೋಷ, ಅವ್ರಿಗೂ ಗೊತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳಿದ್ರು ಹಿಂದೆ ಬೆಂಗಳೂರು ಏರ್ಪೋರ್ಟ್ ಬಂದಾಗ? ನಾನು ಇಲ್ಲೇ ಹೇಳಿದ್ದೀನಿ, ನಮ್ಮ ಅನಂತಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ನಾನು ಹೇಳಿದ್ದೀನಿ. ನಾನಿದ್ದೆ ಕೆಳಗಡೆ ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿದಾಗ, ಲೇಯಿಂಗ್ ಫೌಂಡೇಶನ್ ಮಾಡಿದಾಗ. ದೇರ್ ವಾಸ್ ಎ ಟೈಮ್, ಅವ್ರು ವಾಜಪೇಯಿ ಹೇಳಿದ ಮಾತು ಇನ್ನ ನನ್ನ ಕಿವಿಲಿ ಇಲ್ಲೇ ಇದೆ. ದೇರ್ ವಾಸ್ ಎ ಟೈಮ್ 5 ಪ್ರಧಾನಮಂತ್ರಿಗಳು 4 ತಿಂಗಳಲ್ಲಿ ಬಂದಿರು ಬೆಂಗಳೂರಿಗೆ. ಚೈನಾ, ಜಪಾನ್, ಪೋಲ್ಯಾಂಡ್ ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್. ದೇರ್ ವಾಸ್ ಎ ಟೈಮ್ when the world leaders first used to come to Delhi, then they used to come to different part of the state whichever they like. Now the situation has changed. The same world leaders are first coming to Bangalore, then going to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು. ಅದು ನಮ್ಮಿಂದ ಆಗೋಯ್ತು, ಕೃಷ್ಣಯಿಂದ ಆಗೋಯ್ತು ಅಂತ ನಾನು ಹೇಳೋದಲ್ಲ. ಇಟ್ ಇಸ್ ಆಲ್ ಆಫ್ ಯು, ಆಲ್ ಯುವರ್ ಚಿಲ್ಡ್ರನ್, ಆಲ್ ಯುವರ್ ಟೆಕ್ನೋಕ್ರಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಬ್ಯಾಂಗ್ಳೂರ್. ಇವತ್ತು ಬೆಂಗಳೂರು 26 ಲಕ್ಷ IT ಪ್ರೊಫೆಷನಲ್ಸ್ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫಾರ್ಚೂನ್ 500 ಕಂಪನೀಸ್ ಅಲ್ಲಿ 400 ಕಂಪನಿಗಳು ಬೆಂಗಳೂರಲ್ಲಿದೆ. ಅವತ್ತನ್ನು ಕೇಳಿದಾಗ ಅಮೆರಿಕನ್ ಅಂಬಾಸಿಡರ್ ಬಂದು ನಾನು ಇದ್ದ ಮೀಟಿಂಗ್ ಅಲ್ಲಿ ಕೇಳಿದಾಗ, ನನಗೇನು ಬೇಡ, ಒಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ ಬೇಕು ಅಂತ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕೆಂದ್ರೆ ಎಲ್ಲರೂ ಕೂಡ ಬೆಂಗಳೂರನ್ನೇ ನೋಡ್ತಾ ಇದ್ರು, ಅವ್ರ ಮಕ್ಕಳಿಗೆ ಎಜುಕೇಶನ್ ಬೇಕು ಅಂತಿದ್ರು. ಕ್ಯಾಲಿಫೋರ್ನಿಯಲ್ಲಿ ಸುರೇಶ್ ಬರೀ 13 ಲಕ್ಷ ಇಂಜಿನಿಯರ್ಸ್ ಇರೋದು ಕ್ಯಾಲಿಫೋರ್ನಿಯಲ್ಲಿ, ಸಿಲಿಕಾನ್ ವ್ಯಾಲಿ. ಇಲ್ಲಿ 26 ಲಕ್ಷ ಇದೆ. ದಿಸ್ ಇಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ನಾನು ಹೈದರಾಬಾದ್ ಬಗ್ಗೆ ಅವರು ಚರ್ಚೆ ಮಾಡಿದ್ರು. ನಾನೀಗ ಐ ಡೋಂಟ್ ವಾಂಟ್ ಟು ಅವ್ರಿಗೆ ಪುಲ್ಲಿಸ್ ಲೆಗ್. ಒಂದು ಸ್ಮಾಲ್ ರಿಪೋರ್ಟ್ ಮೊನ್ನೆ ಬಂತು ಹೈದರಾಬಾದ್ ಬಗ್ಗೆ ಮಾಡಿದ್ರು. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಹೈದರಾಬಾದ್. ಐ ಡೋಂಟ್ ವಾಂಟ್, ಇವತ್ತು ಏನೋ ಯಾವುದೋ 2 ಪೇಪರಲ್ಲಿ ಏನೋ ಇದೆ. ಬಟ್ ಸ್ಟಿಲ್ ಅಫ್ಕೋರ್ಸ್ ಇಲ್ಲಿ ನೋಡಿ, ಮಿಂಟಲ್ಲಿ ಒಂದು ಹೊಸ ಸರ್ವೆ ಬಂದಿದೆ, ಗ್ಲೋಬಲ್ ಟೆಕ್ ಮಾರ್ಕೆಟ್ ಟಾಪ್ ಟ್ಯಾಲೆಂಟ್ ಅಂತೇಳಿ ಕೊಲಿಯರ್ಸ್ ಅವರು ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್, ನ್ಯೂ ರ್ಯಾಂಕಿಂಗ್ ಪುಟ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ ಟಾಪ್ 10 cities. ಅಶೋಕ್, ನ್ಯೂ ರ್ಯಾಂಕಿಂಗ್ ಪುಟ್ಸ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ಸ್ ಟಾಪ್ 10 ಟೆಕ್ಸ್ ಹಬ್. ನಮ್ಮ ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡು, ಸೆಟಲೈಟ್ USL 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಟೈಮ್ಸ್ ಆಫ್ ಇಂಡಿಯಾಲು ಇದೆ. ಟೈಮ್ಸ್ ಆಫ್ ಇಂಡಿಯಾಲಿ ಬರೀ ನಮ್ಮಿಬ್ಬರಿಗೂ ಕಂಪೇರ್ ಮಾಡಿದ್ದಾರೆ. ಆದ್ರೆ ಇವತ್ತು ಬೇರೆ ಇದೆಯಲ್ಲ, ಇದು 26ಕ್ಕೋ 27ಕ್ಕೋ ಹೈದರಾಬಾದ್ ಅಲ್ಲಿ ಇದ್ದಾರೆ. ನಿಮಗೆ ಕೊಡ್ತೀನಿ. ಐ ವಿಲ್ ಗಿವ್ ದಟ್. ಐ ವಿಲ್ ಸೆಂಡ್ ದಟ್ ರಿಪೋರ್ಟ್ ಟು ಯು. ಸೊ ಹೈದರಾಬಾದ್ ಇಸ್ ಇನ್ 26th ಪೊಸಿಷನ್, ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ನಮಗೂ ಹೈದರಾಬಾದ್ ಜೊತೆ ಕಂಪೇರ್ ಆಗೋದು ನಮ್ಗೇನು ಇಷ್ಟ ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.